ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರಿಗೆ ದಿ ಮೀಡಿಯಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ತಂದುಕೊಟ್ಟಿರುವುದು ಒಂದು ಮಹಿಳೆಯ ಹೋರಾಟ, ಆಕೆಯ ಕನಸುಗಳನ್ನು ಮತ್ತು ಸಾಧನೆಯ ವಿಶೇಷ ಒಂದು ಪ್ರೊಫೈಲ್ ಆಗಿದೆ. ಓಕೆ, ಬನ್ನಿ ಈ ಪ್ರೊಫೈಲ್ನ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಫ್ರೆಂಡ್ಸ್, ಇವರ ಹೆಸರು ಶ್ರೇಯಾ ಹನುಮಂತ್ ಅಂತ, ವಯಸ್ಸು 31 ವರ್ಷ, ಇವರ ಮೂಲ ಊರು ಶಿವಮೊಗ್ಗ ಎಂದು ತಿಳಿಸಿಕೊಟ್ಟಿದ್ದಾರೆ. ಈಗ ಇವರು ಪ್ರಸ್ತುತ ಇರುವುದು ಹೈದರಾಬಾದ್ನಲ್ಲಿ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಶಿಕ್ಷಣ ಮತ್ತು ಉದ್ಯೋಗವನ್ನು ನಾವು ನೋಡೋದಾದ್ರೆ ಇವರ ಶಿಕ್ಷಣ ಕ್ಯಾರೆಕ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಉದ್ಯೋಗ MNCಯಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿ ಉದ್ಯೋಗವನ್ನು ಮಾಡುತ್ತಿದ್ದೇನೆ ಎಂದು ಇವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಸಾಧನೆಗಳನ್ನು ನಾವು ನೋಡೋದಾದರೆ, ಭಾರತದಲ್ಲಿ ಅತಿ ಕಿರಿಯ ವಯಸ್ಸಿನ CA ಪದವಿ ಪಡೆದ ಸಾಧನೆ, 50ಕ್ಕೂ ಹೆಚ್ಚು ಕಂಪನಿಗಳಿಗೆ ಫೈನಾನ್ಸಿಯನ್ ಸಲಹೆ ನೀಡಿದ ಅನುಭವ ಕೂಡ ಇವರದ್ದು ಇದೆ. ಮಹಿಳಾ ಉದ್ಯಮಿಗಳಿಗೆ ಉಚಿತ ಹಣಕಾಸು ತರಬೇತಿಯ ಆರಂಭ, ಹಾಗೆ ಫೋರ್ಸ್ ಮ್ಯಾಗಜಿನ್ಗಳಲ್ಲಿ ವುಮೆನ್ಸ್ ಟು ವಾಚ್ ಪಟ್ಟಿಯಲ್ಲಿ ಸ್ಥಾನವನ್ನು ಕೂಡ ಪಡೆದಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಎದುರಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ತಂದೆಯ ಅಕಾಲಿಕ ನಿಧನದಿಂದಾಗಿ ಕುಟುಂಬದ ಜವಾಬ್ದಾರಿ ಕಿರಿಯ ವಯಸ್ಸಿನಲ್ಲಿ ಬಂದು ಬಿಟ್ಟಿತ್ತು. ಓದುತ್ತಿದ್ದಾಗಲೇ ಭಾಗಕಾಲಿಕ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದರು. ಸಮಾಜದ ಹುಡುಗಿಗೆ CA ಕಷ್ಟ ಎಂಬ ಮಾತುಗಳನ್ನು ನಿರೀಕ್ಷಿಸಿ ಮುನ್ನಡೆದಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದರೆ, ತಾಯಿ ಸರ್ಕಾರಿ ಶಿಕ್ಷಕಿ, ತಂಗಿ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಇದ್ದಾರಂತೆ. ಶ್ರೇಯಾ ತನ್ನ ತಂಗಿಯ ವಿದ್ಯಾಭ್ಯಾಸಕ್ಕೂ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದಾಳೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಮದುವೆಯ ಸ್ಥಿತಿಯನ್ನು ನಾವು ನೋಡೋದಾದರೆ, ಇವರ ಮದುವೆ ಇನ್ನೂ ಆಗಿಲ್ಲ, ಈಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ವೃತ್ತಿ ಜೀವನದಲ್ಲಿ ಸ್ಥಿರತೆ ಸಾಧಿಸಿದ ನಂತರ ಸಂಗಾತಿ ಹುಡುಕುವ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ವಯಸ್ಸು 32ರಿಂದ 38 ವರ್ಷ ಆಗಿರಬೇಕಂತೆ. ಹಾಗೆ ಉನ್ನತ ಶಿಕ್ಷಣ ಪಡೆದ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಹೊಂದಿರುವವರು ಆಗಿರಬೇಕಂತೆ. ಕುಟುಂಬ ಮೌಲ್ಯಗಳನ್ನು ಪಾಲಿಸುವ ಗುಣವನ್ನು ಹೊಂದಿರಬೇಕು. ಧೂಮಪಾನ ಕುಡಿತ ಇಲ್ಲದವರು, ಬೆಂಬಲಿಸುವ ಮತ್ತು ಸಮಾನ ಭಾವ ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಶ್ರೇಯಾ ಹನುಮಂತ್ರವರ ಸಂದೇಶವನ್ನು ನಾವು ನೋಡೋದಾದರೆ, ನಿಮ್ಮ ಕನಸುಗಳಿಗೆ ಗಡಿ ಹಾಕಬೇಡಿ, ನಿಮ್ಮ ಶ್ರಮವೇ ನಿಮ್ಮ ಭವಿಷ್ಯವನ್ನು ಬರೆಯುತ್ತದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಧನ್ಯವಾದಗಳು.